ಚನಸಿಲ್ಲ ನಾ ಗಂಡ ಮಗನ ಅಲ್ಲ. ನೀ ಒಮ್ಮೆ ನಿಮ್ಮ ಮನಿ ಕರೆಸ್ಕೊಂಡು ನೋಡ, ಅದ್ರ ಮಜಾ ಬ್ಯಾರೇನೇ ಇರ್ತೈತಿ. ಒಬ್ಬ ಮನಿಗ್ ಕರ್ಸ್ಕೊಂಡು ದೋಸ್ತ ಚಿಂತೆ ಮಾಡಕ್ ಹೋಗ್ಬೇಡ ನೀನ್. ನೀ ಮೊದಲೇ ಹಿಡ್ದ ಬರೀ ಟಚ್ ಮಾಡೋದು ಅಷ್ಟ ತಡ, ಏನು ಕೆಲ್ಸ ಇಲ್ಲ. ಹಂಗಾದ್ರೆ ಇದ ಹೋದಾಗ ಒಗಿ 9 ಚಿವ ಚಿವ ಅನ್ನತೈತೆ ಗಿಡ್ಡನ ಗುಬ್ಬಿ ಸಿಕ್ಕರ ಕೈಯಾಗ ಕೊಂಟ ಮೇಲ ಒಟ್ಟ ಬರಬಲ್ದು ನನ್ನ ತೆಗ್ಯಾಗ ನನ್ನ ತೆಗ್ಯಾಗ. ನಾ ಬಾಳ ಹಚ್ಕೊಂಡಾಗಿ ಏನು ಬೇರಿಕ್ರಿ ನಮಗ್ ಸಾರ್ದನ ಮಂದಿ ಅಂತಿನ್ನ ಅಲ್ರಿ. ಮುಂಜಾನೆ ಎದ್ದು ನಮ್ಮ ಆಳುಗಳ್ನ ಹಾಲು ತರಕಂತ ಕಳ್ಸಿರ, ಅವ್ರ ಕಣ್ಣಾಗ ಮಣ್ಣು ಹೋಗೋದು. 1 ಲೀಟ್ರ್ ಹಾಲಿಗೆ 1 ಗ್ಲಾಸ್ ನೀರು ಹಾಕ್ತಾರತ್ತಿ ಬೆರಿಕೆ ಮಂದಿ. ಹಾಲು ಹಾಕ್ತಾರಂತೇಳಿ ಅಡ್ವಾನ್ಸ್ ಕೊಟ್ಟು ನನ್ನ ಬಾಳೆ 7-11 ಆಗೈತ್ರಿ. 7-11 ಆಗೈತಿ ಅಂತದ್ರಾಗ ಈ ಶಿಲ್ಪಾನೊಂದು ಗುಂಗ ನನ್ನ ತಲೆ ಕೆಡಿಸಿ ಬಿಡತ್ರಿ. ನನ್ನ ತಲೆ ಕೆಡಿಸಿ ಬಿಟ್ಟೈತಿ. ओ किसी और से मिलके आ रहे हैं, फिर भी हम उन पर इंतजार कर रहे हैं. एक बेवफा से हम इतना प्यार कर रहे हैं, एक बेवफा से हम इतना प्यार कर रहे हैं. ओ किसी और से मिलके आ रहे हैं, फिर भी हम उन पर इंतजार कर रहे हैं. एक बेवफा से हम कितना प्यार कर रहे हैं, एक बेवफा से हम कितना प्यार कर रहे हैं. ऐतबार नहीं करना, इंतजार नहीं करना, अच्छा ज्यादा तुम किसी से प्यार नहीं करना, किसी से प्यार नहीं करना. ऐतबार नहीं करना, इंतजार नहीं करना, ಮಾತಾಡ ಏ ಹುಚ್ಚ ಹೆಂಗಿರತೆ ನನ್ನ ಬಿಟ್ಟ ನೀನಿಲ್ದ ಬಾಳಿಗೆ ಏನೈತಿ ನಾಳಿಗೆ, ನೀನಿಲ್ದ ಬಾಳಿಗೆ ಏನೈತಿ ನಾಳಿಗೆ. ನಿದ್ದಿಲ್ಲ ಹೋರಾಟ ಕಣ್ಣಿಗೆ ನನ್ನ ಕಣ್ಣಿಗೆ. ಮತ್ತೇನ್ರಿ ಅಲ್ರಿ ಪೆನ್ ಹಿಡ್ಕೊಂಡು ಹಿಂಗ್ ಹೊಂಟ್ರ ಈ ಕಡೆ ಹೊಂಟ್ರಿ ಅಂತ. ಎಲ್ಲಿ ಹೋಗ್ಲಿ ಆ ಶಿಲ್ಪ, ಎಲ್ಲಿ ಹೋಗ್ಲಿ? ಎಲ್ಲಾರ ಹೋಗ್ಬೇಕಂದ್ರೆ ಯಾವುದೋ ಒಂದು ಕಮ್ಮನ್ ಸ್ಟೆಪ್ನಿನೂ ಇಲ್ಲ ಆಗೈತಿ. ನೋಡ್ತೈತಿ, ನಗತೈತಿ, ಮಗಲ್ದಾಗ ಬಂದ್ರ ಮುರ್ಕೊಂಡ್ ಬಿದ್ದಂಗ ಮಾಡ್ತೈತಿ ಆ ಶಿಲ್ಪ. ಮಗ್ಗಲ್ದಾಗಿನ ಗಾಡಿ ಇದ್ರೆ ಏನಾರು ಮಾಡ್ತೈತಿ, ಅದು ಚಲೋ ಇದ್ರ. ಗಾಡಿನ ಚಲೋ ಇಲ್ಲ, ಸ್ಟೆಪ್ನಿ ತಗೊಂಡು ಏನ್ ಮಾಡೋದು? ಅಲ್ಲಲ್ಲಿ ಹಂಗಾದ್ರೆ ನಿನಗೂ ಹುಕ್ಕಿ ಹರಿದು ಏನೇನೋ ಆಗಕ್ ಹತ್ತೈತಿ ಅಂದಂಗಾಯ್ತು. ಹರೇ ಹುಕ್ಕಿ ಹರಿದು ಅಷ್ಟ ಅಲ್ಲ, ಆ ಹಕ್ಕಿ ಬೇರೆದವ್ರ ಪಂಜರದೊಳಗೆ ಹೋಗಿ ವಾಸ ಮಾಡತೈತಿ. ಅಯ್ಯೋ ಪಾಪ ಬಾ, ಅಲ್ಲಲ್ಲಿ ಭಾಳ ಕೆಟ್ಟ ಕಷ್ಟ ಪಡಕ್ ಹತ್ತಿ ಅಂದಂಗಾಯ್ತು ಮನುಷ್ಯನ್ಯಾಗ. ಅಯ್ಯೋ ಅದನ್ನ ಕೇಳಿರ ಮನಸ್ಸಿಗೆ ಭಾಳ ನೋವು ಆಕೈತೆ. ಅದೆಲ್ಲ ಬಿಡು. ಇವತ್ತು ಯಾಕೋ ನಮ್ ಡೇರೆಕ್ ಹಾಲ ತಂದಿಲ್ಲ. ಅಯ್ಯ ನಮ್ಮ ಎಮ್ಮಿ ಬಚ್ಕೊಂಡೈತೆ. ಇಷ್ಟು ಬೇಗ? ಏನಂದಿ ಅಂದ್ರೆ ಎಮ್ಮಿ ಬಚ್ಕೊಂಡೈತೆ ಅಂತ ನಾ ಹೇಳಿದ್ದು. ನಾನು ಅದನ್ನ ಹೇಳಿನಿ ಶಿಲ್ಪ. ಹಂಗಾದ್ರ ಬಾಳ ಚಲೋ ಆತ್ ಬಿಡ. ನನ್ನ ಎಮ್ಮೆ ಬಚ್ಕೊಂಡದ್ರ ನಿನಗ ಬಾಳ ಚಲೋ ಆತ. ಹೆಂಗಾಗತ್ತ? ಹಂಗೇನಿಲ್ಲ ಶಿಲ್ಪ, ಯಾಕೋ ನಮ್ದು ಈ ಸಲ ವ್ಯಾಪಾರ ಕಡಿಮೆ ಆಗತೈತಿ.
ವ್ಯಾಪಾರ ಕಡಿಮೆ ಆಗಕತ್ತ. ಆಯ್ತು ಬಿಡ, ಹಾಗಾದ್ರ ನಾನು ಬಂದು ಭಾಳ ಹೊತ್ತಾಯ್ತು, ಬರ್ತೀನಿ. ಬರ್ಲಾ? ಏ ನಿಲ್ಲ ಶಿಲ್ಪ, ಏನು ತಂದಿ ಅದ ಕೈಯಾಗ? ಹಾ, ಏನು ತಂದಿ ಅಂತ ಕೇಳ್ತಿಯಲ್ಲೋ ಮಾರಯ್ಯ, ನಾನು ಮರ್ತಾ ಬಿಟ್ಟಿನಿ. ನಮ್ಮಪ್ಪ ಗುಡ್ದಾಗ ಅಳಂಬಿ ಅರ್ಶ ಇಟ್ಟನಂತ, ಅದನ್ನ ಹೋಗಿ ನಾನು ತಗೊಂಬರ್ಬೇಕು ನೋಡಿ. ನಾನು ಬರ್ತೇನೆ, ನಡಿಲ್ಲ? ನೀನು ಬರ್ತೀಯ? ಬ್ಯಾಡೋ ಮಾರಯ್ಯ ಅವನವನು. ಅಲ್ಲ, ಕಮ್ಮಂತ ಹುಡುಗಿ ಸಿಕ್ಕೈತೆ ಅಂದ್ರೆ ಬಿಟ್ಟಿಯ ನೀನು? ಏ ಅದೇನಾಗ್ತೈತಿ? ಅಲ್ಲೇನಾಗತ್ತ? ಹೋಗಿ ಕೈ ಆಡಿಸೋದು, ಸಿಚ್ಕೋದು, ಕಾಲು ಕೈ ಆಡಿಸ್ಲ್ಯಾ, ಮೈ ಜುಟ್ಲ್ಯಾ, ಏನಾರ ಮಾಡ್ಲ್ಯಾ, ಈ ನಮ್ಮನೆ ಮಾಡ್ಕೊಂಡು ನಿಂತ್ರ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೋ ನಿಮ್ಮಂತ ಗಂಡಸರು? ಸಾಧ್ಯ ಅಂತ ಸವಾಲ ಹಾಕಿರ ನೀ ಹ್ಞೂ ಅನ್ನೂರಾಗ ಹುಡುಗಿ ಚನಸಿಲ್ಲ. ನಾ ಗಂಡ ಮಗನ ಅಲ್ಲ. ನೀ ಒಮ್ಮೆ ನಿಮ್ಮ ಮನೆಗೆ ಕರೆಸ್ಕೊಂಡು ನೋಡ, ಅದ್ರ ಮಜಾ ಬ್ಯಾರೇನೇ ಇರ್ತೈತಿ. ಬೋಬೋ ಮನಿಗೆ ಕರ್ಸ್ಕೊಂಡು ದೋಸ್ತ, ಚಿಂತೆ ಮಾಡಕ್ ಹೋಗ್ಬೇಡ ನೀನು. ನೀ ಮೊದಲೇ ಹಿಡ್ದ ಬರೀ ಟಚ್ ಮಾಡೋದು ಅಷ್ಟ ತಡ, ಏನು ಕೆಲಸ ಇಲ್ಲ. ಹಂಗಾದ್ರೆ ಇದ ಹೋದಾಗ ಒಗಿ 9. ಚಿವ ಚಿವ ಅನ್ನತೈತೆ ಗಿಡ್ಡನ ಗುಬ್ಬಿ ಸಿಕ್ಕರ ಕೈಯಾಗ ಕೊಂಟ ಮೇಲ ಒಟ್ಟ ಬರಬಲ್ದು ನನ್ನ ತೆಕ್ಯಾಗ ನನ್ನ ತೆಕ್ಯಾಗ. ಕೈಯಾಗ ಕಾಲೇಜ್ ಕುಂಟ ಮೇಲೆ ಒಟ್ಟ ಬರಬಂದು ನನ್ನ ತೆಕ್ಯಾಗ ನನ್ನ ತೆಕ್ಯಾಗ. ಕೈಯಾಗ ಕಾಲೇಜ್ ಕುಂಟ ಮೇಲೆ ಒಟ್ಟ ಬರಬಂದು ನನ್ನ ತೆಕ್ಯಾಗ ನನ್ನ ತೆಕ್ಯಾಗ. ಮಾವ ಅಂತಿದ್ದು ಹಿಡದಲ್ಲಿ ಕೈಯಾಗ ಕಾಲೇಜ್ ಕುಂಟ ಮೇಲೆ ಒಟ್ಟ ಬರಬಂದು ನನ್ನ ತೆಕ್ಯಾಗ ನನ್ನ ತೆಕ್ಯಾಗ. ಬಂದಿದ್ದ ನನ್ನ ಗಿಡಗುಬ್ಬಿ ಎಣ್ಣೆಲ್ಲ ಗಾಡಿ ಮೇಲ ಹಿಂದ ಕುಂತಿತ್ತು ಗುಬ್ಬಿ ನನ್ನ ತಪ್ಪಿ. ಅಗಸಾರ ಜಾತ್ರೆ ಮಾಡಕ ಬಂದಿದ್ದ ನನ್ನ ಗಿಡಗುಬ್ಬಿ ಎಣ್ಣೆಲ್ಲ ಗಾಡಿ ಮೇಲ ಹಿಂದ ಕುಂತಿತ್ತು ಗುಬ್ಬಿ ನನ್ನ ತಪ್ಪಿ. ಜಾತ್ಯಾಗ ಗೀತ್ಯಾಗ ಹಾಕೊಂಡ ಬರತೇಳು ನಾ ಹೇಳಿದ ರವಿ ಕೈಯಾಗ ಕೊಂಡ ಮೇಲ ಒಟ್ಟ ಬರಬಂದು ನನ್ನ ತೆಕ್ಯಾಗ ನನ್ನ ತೆಕ್ಯಾಗ. ಕೈಯಾಗ ಕೊಂಡ ಮೇಲ ಒಟ್ಟ ಬರಬಂದು ನನ್ನ
ಆಯ್ತು ಶಿಲ್ಪ ಲೇ ಮಾವ ಇಲ್ಲಿ ನೋಡು ನಮ್ಮಪ್ಪ ಬರೋ ಹೊತ್ತಾಯ್ತ ನೀನು ಕೂಡ ನಿಂದದ್ ನೋಡಿದ ಅಂದ್ರ ಎಡವಟ್ಟು ಇಡಿಸೋದು ಗ್ಯಾರಂಟಿ. ಆಯ್ತು ಶಿಲ್ಪ ನಾನು ಬರ್ತೀನಿ ಟಾಟಾ ಬಾಯ್ 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 ಗುಡ್ ಮಾರ್ನಿಂಗ್. ಹುಚ್ಚ ಹುಡುಗ್ಯಾರ ಮನಸ್ಸೈತಿ ಹರದಾಡು ಹಾವಿ ನಂಗ ನಮ್ ಬ್ಯಾಡ್ರು ಈಗಿನ ಚಿಲ್ಲರ ಹುಡುಗ್ಯಾರ. ಇದೇನೇ ಶಿಲ್ಪ ದಾರ್ಯಾಗ ನಿಂತ್ಕೊಂಡು ಯಾರಿಗೋ ದರ್ಬಾರ್ಲಿ ಟಾಟಾ ಮಾಡೋ ಕಾಂತೈತಲ್ಲ. ನಾನು ಟಾಟಾ ಮಾಡಕತ್ತಿಲ್ಲ ಬಿ, ಟಾಟಾ ಮಾಡೋರ್ಗೆ ಬಾಟ ತೋರ್ಸಕತ್ತಿದ್ದೆ. ಹೌದಾ ಏರ್ಸಕತ್ತೇನ ಮತ್ತೆ ಹೌದ್ಲೇ ಚೆನ್ನಾಗಿ ಬಾಟ ತೋರ್ಸಕತ್ತಿದ್ದೆ ಅಂದೆ. ಹೌದಾ ಹಾ ಅಲ್ಲ ನಿಂದು ಬಾಳ ಬಿರ್ಸಿದ್ದಂಗ ಆತ್ ಬಿಡ. ಏನದು ಮನಸ್ಸ ಹಾ ಐತಿ ಬಾಳ ಬಿರ್ಸನೆ ನೋಡಿಲ್ ನೀನ್ ಮುಟ್ಟಿ ಹೋಗ್ಲಿ ಬಿಡೋ ಮರೆ ಬಂದ್ ಬಾಳ ಹೊತ್ತಾಯ್ತು ಬರ್ಲ. ಬರ್ತೀಯ ಎಲ್ಲಿ ಬರ್ತೀಯ? ಏನ್ ದ್ಯಾಮನ್ ಗುಡಿ ಸಂಧ್ಯಾಗ ಬರ್ತೀವೋ ಏನ್ ಸಿದ್ಯಾಪನ್ ಗುಡಿ ಸಂಧ್ಯಾಗ ಬರ್ತೀವೋ ಇವನ್ನೆಲ್ಲ ಬಿಟ್ಟ ನಮ್ಮ ಕಾಕನ ಅಂಗಡಿ ಸಂದ್ರ್ಯಾಗ ಬರ್ತೀವೋ. ಏ ನೀನು ದ್ಯಾಮೋ ಬಂದು ನುಂಗ್ಲಿ ಎಲ್ಲಿ ಅದು ಬರೋದು ಹಂಗಲ್ಲ ಇಲ್ಲೇ ಬಾ ಇಲ್ಲೇ ಬಾ ಬಗಲ ಕುಂದಿರ್ತಿದ್ನಲ್ಲ ನೀನು ಬಗಲಾಕ್ ಮುಗಿಸ್ಕೊಂಡು ನಾ ಏನು ಮಾಡ್ದೆ? ಅಲ್ಲ ನಾನು ಹೇಳಿದ್ದ ಮತ್ತೆ ನಾ ಏನ್ ಹೇಳಿದ್ದು ಏನು ಕೇಳ್ಬೇಕು? ಮದುವೆ ಆದ್ಯಾ ರಾಜ? ಯಾವಾಗದಿ? ಮಕ್ಳು ಎಷ್ಟದು? ಇನ್ನ ಆಗಿಲ್ಲ. ನಿನ್ನ ಮಕ್ಕಳಿಗೆ ನಾ ತಾಯಿ ಆಗ್ಲ್ಯಾ? ಬ್ಯಾಡ ನೀನು ಕೂಡ ಸಂಸಾರ ಮಾಡ್ಲೆ? ನಾಳೆ ದೊಡ್ಡ ನೀ ಸಂಸಾರ ಮಾಡ್ಬೇಕಾದ್ರೆ ಹಿಂಗ್ಯಾಕಿತ್ತ ಬಿಟ್ಟನ್ಲೇ. ಇಲ್ಲ ಬಾ ಮಾಡೋಣಂತ. ಬ್ಯಾಡೋ ಮರ ಹೋಗಿ ಇತ್ರಾಗ ಒಂದು ಹೋಗದ ಬಿಡ ನಾನು. ಹಾ ಕುಂದ ನಗರಿ ನಗಿಸಾದ ಹುಡುಗಿ ನನ್ನೂರ ಮತ್ತೇನಾತು? ಜುಬ್ಲಿ ಸರ್ಕಲ್ದಾಗ ನಿಂದ ಯಾವೂರ ಹೊಲ್ಯಾಳ ನಗರಿ ಧರ್ಮದ ಹುಡುಗಿ ನನ್ನೂರ ಜುಬ್ಲಿ ಸರ್ಕಲ್ದಾಗ ನಿಂದ ಯಾವೂರ ಮರ ಮಲ್ಲಿಗೆ ಹಾಕ ನಿನ್ನ ಮಾರಿ ಬಂದ ಮರ ಮಲ್ಲಿಗೆ ಹಾಕ ನಿನ್ನ ಮಾರಿ ಬಂದ ನಿನ್ನ ಹಡದ ಮಗ ನನ್ನ ನೋರ ನಗರಿ ಹುಡುಗಿ ನನ್ನೂರ ಜುಬ್ಲಿ ಸರ್ಕಲ್ದಾಗ ನಿಂದ ಯಾವೂರ ಹೆಸರ ನನ್ನ ಹೋಗ ಮುರಿಗಾಲ ನಿನ್ನ
ನಗರಿ ನನ್ನೂರ ಸರ್ಕಲದಾಗ ನಿನ್ನ ಯಾವೂರ ಮಾರನ ಮಲ್ಲಿಗೆ ಹಾಗೆ ನಿನ್ನ ಮಾರಿ ನಿನ್ನ ಹಣದ ನಮನ ನಗರಿ ಅಂತಾರೆ ಹುಡುಗಿ ನನ್ನೂರ ಜುಬಲಿ ಸರ್ಕಲದಾಗ ನಿನ್ನ ಯಾವೂರ ಅಲ್ಲ ಹಿಂಗೆ ನಮ್ಮನೆ ನಿಂತಂದ್ರೆ ನಮ್ಮ ಅಪ್ಪ ಏನು ಮಾಡ್ಬೋದು ಬಂದ ಅಂತೀನಿ ದೋಸ್ತ ಹಿಂಗೆ ನಿಂದ್ರೋದು ಬೇಡ ನಮ್ಮ ಅಪ್ಪ ಅನ್ಕ ಬಂದ ಅಂದ್ರೆ ಕೆಲಸ ಕೆಡ್ತೈತಿ ಅಯ್ಯೋ ಅಪ್ಪ ಬಂದ ಬಂದ್ರೆ ಅವ್ರು ಮಾಡ್ತಾರ ಅಲ್ಲ ಎಲ್ಲಿ ಅಂತ ಹುಡುಕ್ಬೇಕು ಮಾಸ್ತರ್ ನನ್ನ ಮಗಳನ್ನ ಒಟ್ಟ ಸಿಗಾಕತ್ತೆ ಇರಲ್ಲ ಮತ್ತು ನಿಮ್ಗೊಂದು ಹೇಳ್ತಾನೆ ಮಾಸ್ತರ್ ನನ್ನ ಮಗಳಿಗೆ ಸಂಗ್ಯಾಬ ನಾಟಕ ಅಂದ್ರೆ ಭಾಳ ಇಷ್ಟ ಅವನು ನೋಡ್ಬೇಕು ಅವ್ರವ್ರು ಸಂಗ್ಯಾಬ ನಾಟಕ ಹಾಡಿ ನೆಕ್ಕೆ ಬಂದ ಬಿಡ್ತಾಳೆ ಎಲ್ಲಿ ಅಂದ್ರೆ ಅಟ್ಟು ಗುಂಗ ಹಾಕ್ಯದ ಅದಿಯನ್ನ ಶಿಲ್ಪವ ಮಣಿಯಾಗ ಅದಿಯನ್ನ ಶಿಲ್ಪವ ಹಾರ್ಯಾಗ ಬಾಳುವ ನಿಮ್ಮಪ್ಪ ಬಂದಿನವರಗ ಮಾತೊಂದ ಹೇಳೋದಂತವ ನಿನಗ ಮಾತೊಂದ ಹೇಳೋದಂತವ ನಿನಗ ಬಡತನ ಕಾಡತವ ನನಗ ಬಡತನ ಕಾಡತವ ನನಗ ಅಳತಾಯಿ ಬಂದಿನ ಕೊಡವಚನ ಮಂದಾಗ ಮಾಡಿದಾನ ಅಪಮಾನ ಯವ್ವ ಶಿಲ್ಪವ ನಾವು ಅಯ್ಯಪ್ಪ ಅವ್ರತ್ತೆ ಅಟ್ಟು ಡ್ರೆಸ್ ಕರಿಗೂ ಹಾಕೊಂಡ್ ಬಂದವನು ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ನೀವು ಅವರ ಕುಡ್ಬಿಟ್ರಿ ಯಾಕೆ ಕುಡಿ ಸ್ವಾಮಿ ಅಯ್ಯಪ್ಪ ಅಂತೇಳಿ ಡ್ಯಾಡಿ ಹೇಳವ್ವ ಡ್ಯಾಡಿ ಯಾಕೆ ಆರಾಮದಿಲ್ಲ ಆರಾಮಿಲ್ಲಾಗಿತ್ತಪ್ಪ ಡಾಕ್ಟರ್ ಕಡೆ ಹೋಗ್ಬೇಕೀಗ ಲೇ ಲಪ್ಪಂಗ್ ಲುಚ್ಚ ನನ್ನ ಮಗನ ನನ್ನ ಮಗಳನ್ನ ಯಾಕೆ ತಾಕಿ ಬಿಡ್ಕೊಂಡಿತ್ತಿಲಿ ಆಕೆ ತೆಗಿ ಬಿಡ್ಕೊಂತಾಳ ಆ ಇದ್ದಿದ್ದು ಮಾತಾಡಲೆ ಸೂರ ಏನ್ ಹೇಳ್ತೀನಿ ಈಗ ಇಲ್ಲಂತ ಮಾತಾಡ್ಕೊತ ನಾವು ಅಪ್ಪ ಅಂತದ್ ಏನಾಗೈತೆ ಅಂತ ತಿಳ್ಕೊಂಡಿ ಅಲ್ಲ ತೆಕ್ ಬಡ್ಕೊಂಡಿದ್ದಿಲ್ಲವ ನೀ ಚಸ್ಮಾ ಹಾಕೊಂಡಿಲ್ಲ ನಿನಗ ಹಂಗ ಕಾಣಿಸಿದ್ದೆ ಅಲ್ಲಿ ನಿಂತಿದ್ದ ನಾ ಇಲ್ಲಿ ನಿಂತಿದ್ದೆ ಅಂದ್ರೆ ನಾನು 7 ಹುಟ್ಟಿನ ನಿನ್ನಂಗ ಖರ್ಚಂದು ಹೇಳಕತ್ತಾಳ ನೋಡು ಯಪ್ಪ ಅವ ತೆಕ್ ಬಿಡ್ಕೊಂಡಿಲ್ಲ ನಾನು ಅವ್ನು ತೆಕ್ ಬಿಡ್ಕೊಂತ ಹೇಳಕತ್ತಿ ಯಾವ ನಾ ಹೇಳ್ಬೇಕು ಕೇಳ ನೀವು ಹೋಗಾಕೋ ಇನ್ನ ಮಾವ ಕಾಣಕತ್ತ ನಿನ್ನ ಮಗಳು ಜೊಳೆ ಇನ್ನೊಂದು ಉಗ್ದ ಹೋಗವ ಹಿಂಗ ಹೋಗದ ಹೋಗವ ಆಯ್ಕೊಮ್ಮೆ ಯಾಕಾಯ್ತ್ಲು ನಿನಗೊಂದು ಹೇಳ್ತಾನ ಬೆಳತನಾದ್ರೂ ಬಿಡು ಮಗಳಲ್ಲ ಆಕಿ ಸೋಮ್ಯನ ಅದನ್ನೇನು ಮಾಡ್ತಿ ಹೋಗ ಬ್ಯಾಡ ಆಯ್ತು ಮಾವ ನೀ ಹೇಳಿದ ಮಾತ ಯಾವ ತೋರಿಸೋಣ ಏ ತೋರ್ಸಿ ಬಿಡಲ್ಲಪ್ಪ ಯಾವ ನನಗೆ ಕೆಲಸ ಐತಿ ನಾ ಬರ್ತೇನೆ ನಾನು ಹೇಳ್ತೇನೆ ಅದಕ್ಕ ನೀ ಇದ್ದಾಗ ತೋರ್ಸಕ್ ನಮಗ ಆಗಂಗಿಲ್ಲ ಮಾವ ನೀ ನಡಿ ನಾ ಉಗುದ ಕೆಸ ಹೋಗ್ತು ನೋಡಾಕ ಕುಂತಾರ ತಳಗ ಇಲ್ಲಿಗೆ ಯಾವ ಲಗುಟ ಬಾ ಲಗುಟ ಬಾ ಹಾ ಬರ್ತಾ ನಡಿ ಒದರಾಕತ್ತಾರ ಅಲ್ಲಿ ಪ್ರವೇಶ ಏ ಒಟ್ಟ ಬಂದ ಬಿಡ್ತೀನಪ್ಪ ವರ್ಷ ಈಗ ಅದನ್ನೇ ಹೇಳ್ತಾನೆ ಏ ಲಾಸ್ಟ್ ಏನು ಏನಿದವ ಏ ದೇವ್ರು ತಾಳು ಎಪ್ಪತ್ತಕ್ಕತ್ತೈ ಮಾವ ಅಂದ ಬಡಸ ತಾಳು ಮೈಗಿ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಹೊಂಟಂಗ ರೊಯ್ ರೊಯ್ ಏನಾದ್ರೂ ಬಿಡು ಎಲ್ಲ ದೊಡ್ಡ ಬಂದ ಕೈ ಎಲ್ಲದಕ್ಕೂ ಅದು ನಿಂತ ಅಂದ ಮಾಡ ಏ ಬಾ ಬಾ ಸಾಕ್ ಬಾ ಸಾಕ್ ಬಾ ಸಾಕ್ ಬಾ ಸಾಕ್ ದೀಪಾ ಏ ದೀಪಾ ಬೇಗ ಬಾರೆ ನಾನು ಹೊಲಕ್ಕೆ ಹೋಗ್ಬೇಕಾಗಿದೆ. ಯಾಕ್ರಿ ಇವತ್ತು ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ದೀಪಾ ಆ ಅವಸರ ಆಮೇಲೆ ವಿಚಾರ ಮಾಡಿದಾಯ್ತು. ಈ ನಿನ್ನ ಮುದ್ದು ಮುಖ ನೋಡಿದೆ ನನಗೆ ಮನಸ್ಸೇ ಸರಿ ಹೋಗುವುದಿಲ್ಲ. ಅದು ಹೇಗೆ? ಹೇಗೆ ಅಂದರೆ ದೀಪಾ ಈ ನಿನ್ನ ಗಂಡನ ಮನಸ್ಸು ಎಂದಿಗೂ ಸರಿ ಹೋಗುವುದಿಲ್ಲ.
ಅಂದ್ರೆ ನನ್ನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿನಾ? ಆ ಪ್ರೀತಿ ಆಮೇಲೆ ಹೇಳಿದ್ರೆ ಆಯ್ತು. ಆ ಕವಿ ಕಂಡ ಕನಸು ನನಸಾಗಲೆಂದು ಇದೇ ಈ ಸಂಜೆಯ ಸಂಪಾದಕ ಗಾಳಿಯಲ್ಲಿ ಸುರಿಸಬಾರದೇ ಒಂದು ಸುಮಧುರ ಗೀತೆಯನ್ನು. ಆಯ್ತು ಯಜಮಾನ್ರಿ. ಪ್ರೇಮವೇ ಪ್ರೇಮವೇ ಹಾಂ ದೀಪ, ನಾನು ಎತ್ತುಗಳಿಗೆ ಮೇವು ತೆಗೆದುಕೊಂಡು ಬರ್ತೇನೆ. ಈ ಮನೆ ಕಡೆ ಜೋಪಾನ. ಸರಿ, ಹೋಗಿ ಆಯ್ತು, ಹೋಗಿ ಬನ್ನಿ. ಅಮ್ಮ, ತಾಯಿ ಎಲ್ಲಿದೆಯಮ್ಮ? ಮಗ, ಹೇಗಪ್ಪ, ಹೇಗಿದ್ದೀಯ ನೀನು? ಅಮ್ಮ, ನಿನ್ನಂತ ತಾಯಿ ಎತ್ತವಕ ನನ್ನ ಮೇಲೆ ಇರೋವರೆಗೂ ನಾ ಯಾವತ್ತೂ ಚೆನ್ನಾಗಿ ಇರುತ್ತೇನಮ್ಮ. ಏನಪ್ಪ ಮಗ, ಅವತ್ತು ಭೇಟಿಯಾಗಿ ಹೋದವನು ಮತ್ತೆ ನೀ ನನಗೆ ಭೇಟಿನೇ ಆಗ್ಲಿಲ್ಲ. ನೀನು ಮನೆಗೆ ಬಂದಿದ್ದನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಆ ಪರಮಾತ್ಮನೇ ಬಂದಂತಾಯ್ತಪ್ಪ. ಬರಬೇಕಲ್ಲಮ್ಮ, ಬರಲೇಬೇಕು. ನಿನ್ನಂತ ತಾಯಿ ಆಶ್ರಯ ಪಡೆದವನು ನಾನೇ ಪುಣ್ಯ ಮಾಡಿರ್ಬೇಕು. ನೀನೆಂಥ ಪುಣ್ಯದ ಮಗನಪ್ಪ. ನಿನ್ನಂಥ ಮಗನಿಂದ ನಾನು ತಾಯಿ ಎನಿಸ್ಕೊಳ್ಬೇಕಾದ್ರೆ ಅದು ಯಾವ ಜನ್ಮದ ಪುಣ್ಯವೋ ನನಗಂತೂ ಒಂದು ತಿಳಿತಾನೇ ಇಲ್ಲ. ದುಃಖ ಪಡಬೇಡಮ್ಮ, ದುಃಖ ಪಡಬೇಡ. ಇದು ನೀನು ಬಯಸಿ ಬಂದ ಭಾಗ್ಯ ತಾಯಿ, ಬಯಸಿ ಬಂದ ಭಾಗ್ಯ. ಹೌದಪ್ಪ, ಇದು ನಾನು ಬಯಸಿ ಬಂದ ಭಾಗ್ಯವೇ ಸರಿಯಪ್ಪ. ನಾನು ಬಯಸಿ ಬಂದ ಭಾಗ್ಯವೇ ಸರಿ. ಕಂದ, ನಡೆಯಪ್ಪ. ಅಮ್ಮ, ಬೇಗ ನಡೆಯಮ್ಮ, ನನ್ನ ಹೊಟ್ಟೆ ತುಂಬಾಯಿಸ್ತಾ ಇದೆ. ನಿನ್ನ ಕೈ ತುತ್ತು ತಿನ್ನಬೇಕೆಂದು ಅಲ್ಲಿಂದ ಇಲ್ಲಿವರೆಗೆ ಬಂದಿರುವೆ. ನಡೆಯಪ್ಪ, ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬಾರಪ್ಪ. ನಡೆಯಮ್ಮ, ಹೋಗೋಣ.
ಅಮ್ಮ ಇವತ್ತು ನನ್ನ ಹೊಟ್ಟೆ ಹಸುವಿನ ಭಾಗ್ಯ ತೀರಿತೆ ನೋಡಮ್ಮ, ಭಾಗ್ಯ ತೀರಿತು. ಇದೇನಪ್ಪ, ಈ ಬಡವರ ಮನೆಯಲ್ಲಿ ಒಂದಿದ್ರೆ ಇನ್ನೊಂದು ಇರೋದಿಲ್ಲ ಅಂಥದ್ರಲ್ಲಿ ನಿನಗೆ ಏನಪ್ಪ ಅಮೃತವಾಯಿತು ಈ ಮನೆಯಲ್ಲಿ? ಅಮ್ಮ, ಬಡವರ ಮನೆ ತುತ್ತು ಬಂಗಾರ ಅಂತಾರಲ್ಲ, ಅದು ಸುಳ್ಳಲ್ಲಮ್ಮ, ಸುಳ್ಳಲ್ಲ. ಹೌದು ಬಿಡಪ್ಪ, ನೀನು ಹೇಳಿದಂತೆ ಈ ಮನೆ ಬಂಗಾರನೇ ಆಗಲಿ. ಹಾ ಆಯ್ತಮ್ಮ, ನಾನಿನ್ನು ಬರ್ತೇನೆ. ನಿನಗೆ ಯಾವುದೇ ಕಷ್ಟ ಕಾಲ ಬಂದರೂ ನನ್ನ ಹೆಸರು ಕೂಗಿದರೆ ಸಾಕು, ಈ ನಿನ್ನ ಮಗ ನಿನ್ನ ಕಣ್ಣು ಮುಂದೆ ನಿಂತಿರುತ್ತಾನೆ. ನಾನಿನ್ನು ಬರ್ತೇನೆ. ಸರಿ ಆಯ್ತು, ಹೋಗಿ ಬಾರಪ್ಪ. ತಾಯಿ ಜಗನ್ಮಾತೆ, ಏನಮ್ಮ ನಿಲ್ಲಿ 20 ವರ್ಷದ ಹಿಂದೆ ನನ್ನ ಮಗ ಕಳೆದು ಹೋದ. ಅದೇ ಮಗನನ್ನು ನಾನಿನ್ನೂ ಮರೆಯೋದಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಅವನ ಹಾಗೆ ಇನ್ನೊಬ್ಬ ಮಗನನ್ನು ಈ ಮನೆಗೆ ಕಳಿಸಿಕೊಟ್ಟಿದ್ದೀಯಾ? ಇದೆಂಥ ವಿಚಿತ್ರವಾದ ಲೀಲೆ ಅಮ್ಮ. ಇದನ್ನ ನಾನು ಏನಂತ ಅರ್ಥ ಮಾಡಿಕೊಳ್ಳಿ? ಇದೇನಿದು, ಇಷ್ಟೊತ್ತಾದರೂ ನಮ್ಮ ಯಜಮಾನ್ರು ಹಾಗೂ ನನ್ನ ಮಗ ಶಿವು ಬರಲೇ ಇಲ್ಲ. ಅವ್ರು ಎಲ್ಲಿಗೆ ಹೋಗಿರ್ಬೋದು? ಇರಲಿ, ನಾನೇ ಹೋಗಿ ನೋಡಿದ್ರೆ ಆಯಿತು. ಅಮ್ಮ, ಅಪ್ಪ, ಓಹೋ, ಮನೆಯಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಎಲ್ಲಿ ಹೋಗಿರಬಹುದು? ಇಬ್ಬರಲ್ಲಿ ಒಬ್ಬರಾದರೂ ಇರ್ತಿದ್ರು, ಅಂಥದ್ರಲ್ಲಿ ಇಬ್ರು ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೋದು? ಓಹೋ, ನೋಡಿ ಬರೋಣ. ಶಿವು, ಶಿವು, ನೀನು ಇಲ್ಲೇನು ಮಾಡ್ತಾ ಇದ್ದೆ? ಏನಿಲ್ಲ ರತ್ನ, ನನ್ನ ತಂದೆ ತಾಯಿಯನ್ನು ಹುಡುಕ್ತಾ ಇದ್ದೆ. ನಿನ್ನಂತ ಮಗನನ್ನು ಪಡೆದ ಎಂತ ತಂದೆ ತಾಯಿ ಜನ್ಮ ಸಾರ್ಥಕವಾಯಿತು ಶಿವು, ಸಾರ್ಥಕವಾಯಿತು. ಏಕೆ ರತ್ನ ಈ ರೀತಿ ಮಾತನಾಡುತ್ತಿದ್ದೆ? ಶಿವು, ನಿನ್ನ ತಂದೆ ತಾಯಿಯನ್ನು ನಮ್ಮ ತಂದೆ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಾ ರತ್ನ? ನೀನು ಏನ್ ಹೇಳ್ತಾ ಇದೀಯಾ? ಏ ದೇಸಾಯಿ, ಯಾವ ಕಾರಣಕ್ಕಾಗಿ ನನ್ನ ಹೆತ್ತ ತಂದೆಯನ್ನು ಕಟ್ಟಿ ಹೊಡಿತಿರುವಲ್ಲೇ? ಬರ್ತೀನಿ ಮಕ್ಕಳ್ರೆ, ಬಂದೇ ಬರ್ತೀನಿ. ಶಿವು, ನೀನು ಇನ್ನೂ ಇಲ್ಲೇ ನಿಂತರೆ ನಿನ್ನ ತಂದೆ ತಾಯಿ ಪ್ರಾಣ ಹೋಗುವುದು ಖಂಡಿತ. ಹೌದು ರತ್ನ, ಆ ದೇಸಾಯಿಯ ಅಟ್ಟಹಾಸವನ್ನು ಮೆಟ್ಟಿಸಿಳಲು ರಕ್ತ ಹರಿಸಿದ ರೈತನ ಹುಲಿಯಾಗಿ ಹೊರಟುವನು, ರಕ್ತ ಹರಿಸಿದ ರೈತನ ಹುಲಿಯಾಗಿ ಹೊರಟುವನು. ಶಿವನನ್ನು ಕಳಿಸಿದ್ದಾಯ್ತು. ಇನ್ನು ಶಿವನ ಹಿಂದೆ ನಾನು ಹೋದರೆ ನನ್ನ ತಂದೆಗೆ ಸಮಸ್ಯೆ ಬರುತ್ತದೆ. ಬೇಡ, ನಾನು ಸ್ವಲ್ಪ ತೋಟದ ಕಡೆಗೆ ಸುತ್ತಾಡಿಕೊಂಡು ಹೋಗುತ್ತೇನೆ. ದೇಸಾಯಿಯವರೇ, ನಮ್ಮ ಗದ್ದೆಯಲ್ಲಿ ಮೇವು ಕೋದವರನ್ನು ಕರೆತೊಂಡು ಬಂದಿದ್ದೇನೆ, ಬನ್ನಿರಿ. ಆಟ ಹಚ್ಚಿದೆ ದಿವಸ ಮೇವು ಕೋಕೊಂಬರಕ್ಕ? ಏನ ಹುಗ್ಗ್ಯಾರ ಹೊಲ್ದಕ್ಕೆ ಹೋದಾಗ ನಮ್ಮ ಹೊಲ್ದಕ್ಕೆ ಹೋಗೈತಿ, ದೇಸಾರ ಹೊಲ್ದಾಗ ಅವ್ರು ಬರ್ತಾರ ಹುಗ್ಗ್ಯಾರ, ಹೊರಗೆ ಕಂಡ್ಲ ತಂದ್ರು. ಏನು ಬಡವ ಅಂತ ಬಿಟ್ಟರೆ ನಮ್ಮ ಗದ್ದೆಯಲ್ಲಿ ಕಳ್ಳತನ ಮಾಡ್ತೇನೆ ಮಗನ. ಇಲ್ಲ ದೇಸಾಯಿ, ನಮ್ಮ ಹೊಲದಲ್ಲಿ ಮೇವು ಮಾಡಿದ್ದು ನಂದು ತಪ್ಪಾಗಿದೆ. ಏಕೆಂದರೆ ನನ್ನ ಮನೆಯಲ್ಲಿ ಎತ್ತುಗಳಿಗೆ ಮೇವು ಇರಲಿಲ್ಲ ಸಾಹುಕಾರ್ರೆ, ಮೇವು ಇರಲಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಸಾಹುಕಾರ್ರೆ, ಕ್ಷಮಿಸಿಬಿಡಿ. ಅಲ್ಲ, ಈ ನಮ್ಮನೆ ಇನ್ನೊಲ್ಲಿ ಸೋಗ ಹೆಂಗ್ ಮಾಡಕತ್ತ ನೋಡ್ಲ, ತಪ್ಪಾಗೈತಿ. ಅಲ್ಲ ಕೊಯ್ಯಂಗ್ ಕೊದ ಅದ್ನ್ಯಾಕ ಮತ್ತ
ಏನಾರು ಹೇಳಿ ಕಿಶನ್ ಗಪ್ಪ ಹೋಗ್ಕೊಂಡ್ರೆ ಅವ ಇವನಿಗೆ ಒಟ್ಟ ಸಟ್ಲು ಬಿಡಬೇಡ್ರಿ ಇವನು. ಹೌದೇನೋ ತಿರ್ಬೇಕಿ ನನ್ನ ಮಗನೇ, ನಿನ್ನ ದನಗಳಿಗೆ ಮೇವು ಇಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನಾನು ಹೊಲನೂ ಬೇಕಾಗಿತ್ತೇನು? ಬೇಕಾದ್ರೆ ನಾಯಿ ನನ್ನ ಮಗನೇ. ಇಲ್ಲ ಸಾವುಕಾರ್ರಿ, ನಿಮ್ಮ ಹೊಲದಲ್ಲಿ ಮೇವು ಮಾಡಿದ್ದು ನಂದು ತಪ್ಪಾಗಿದೆ ಸಾವುಕಾರ್ರಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೇನೆ ಸಾವುಕಾರ. ನೋಡಿ ಮಾವ, ಇವನವನು ಹಾಗೆ ಸುಮ್ಮನೆ ಬಿಡಬಾರದು. ಇವನಿಗೊಂದು ಗತಿ ಕಾಣಿಸೇಬೇಡ್ರಿ. ಅವ ನೋಡಿದ್ರೆ ಹಂಗ, ಇವ ನೋಡಿದ್ರೆ ಹೆಂಗ. ಹಾಗಾದ್ರೆ ಮಾತಕ್ಕೆ ತಡ, ಕಟ್ಟಿ ಹಾಕ್ತೀವಿ ನಾನು, ಸೋಟ್ಟೆ ಬಿಡೋಣ. ಲೇ ಬಾರಲಿ, ನಿನ್ನ ಹೀಗೆ ಬಿಟ್ಟರೆ ಗತಿ ಒಂದು ಗತಿ ಕಾಣಿಸೇ ಬಿಡಬೇಕು. ಬೇಡಿ ಸಾಯವ್ರಿ, ದಯವಿಟ್ಟು ನನ್ನ ಗಂಡನ ಏನು ಮಾಡಬೇಡಿ. ಅವ್ರನ್ನ ಬಿಟ್ಬಿಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಸರಿ ಆಚೆ, ನನ್ನ ಪಾದ ಮುಟ್ಟು ಗೆದ್ದೆ ನಿನಗೆಲ್ಲ. ಮೂರ ಬಟ್ಟೆ ನೀವೆಲ್ಲರೂ ದೂರ ಬನ್ನಿ, ಇದೇ ಜಾಗದಲ್ಲಿ ಸೊಟ್ಟ ಪೂಜೆ ಮಾಡೋಣ. ನಿಲ್ಲಿಸು ನಿನ್ನ ಅಟ್ಟಹಾಸವನ್ನು, ನಿನ್ನ ಅಟ್ಟಹಾಸವನ್ನು ಮೆಟ್ಟಿಸಿಳಲು ಈ ತಾಯಿಯ ಎದೆ ಹಾಲು ಕುಡಿದು ಎದೆ ತಟ್ಟಿ ಬಂದಿರೋನು ನಿನ್ನಲ್ಲಿ ಗಂಡದ ಗುಂಡಿಗೆ ಇದ್ರೆ ನನ್ನ ಜೊತೆ ಹೋರಾಡುವಲೆ, ನನ್ನ ಜೊತೆ ಹೋರಾಡುವ. ಏ ಮಗನಾಶ, ಏನ್ ಮಾತಾಡ್ತಾ ಇದ್ದಿಲ್ಲ ಲೇ ದೇಸಾಯಿ? ಶಿವು, ಸುಮ್ಮನಿರೋ, ನಿನ್ನ ಕಾಲಿಗೆ ಬೀಳ್ತೀನಿ. ಇಲ್ಲ, ಈ ದೇಹ ಇದೇ ಮಣ್ಣಲ್ಲಿ ಮಣ್ಣಾಗಿದ್ರು ಪರವಾಗಿಲ್ಲ, ಆದರೆ ಇಂಥ ಹೇಳಿಗಳ ರುಂಡವನ್ನು ಚೆಂಡಾಡದೆ ಹಾಗೆ ಇರುವನಲ್ಲಮ್ಮ ಈ ನಿನ್ನ ಶಿವು. ಲೇ ದೇಸಾಯಿ, ಯಾವ ಕಾರಣಕ್ಕಾಗಿ ನನ್ನ ಹೆತ್ತ ತಂದೆ ತಾಯಿಯರನ್ನು ಕಟ್ಟಿ ಹೊಡಿತಿರೋನು ಮೊದಲು ಬಗಳು ಕಾರಣ. ನಿನ್ನ ತಾಯಿಯನ್ನು ಕೇಳು, ಅವಳೇ ಹೇಳುತ್ತಾಳೆ. ಅಮ್ಮ, ಯಾವ ಕಾರಣಕ್ಕಾಗಿ ಈ ಪಾಪಿ ನನ್ನ ತಂದೆಯನ್ನು ಕಟ್ಟಿ ಹೊಡಿತಿದ್ದೇನೆ ಹೇಳಮ್ಮ, ಹೇಳು. ಶಿವ, ನಿಮ್ಮ ತಂದೆಯವರು ಇವರು ಹೊಲದಲ್ಲಿ ಮೇವು ಮಾಡಿದ ಕಾರಣಕ್ಕಾಗಿ. ಲೇ ದೇಸಾಯಿ, ನಿನ್ನ ಗದ್ದೆಯಲ್ಲಿ ನನ್ನ ತಂದೆ ದನಗಳಿಗೆ ಮೇವು ಮಾಡಿದಕ್ಕಾಗಿ ಅನ್ಯಾಯವಾಗಿ ಅವನನ್ನು ಕಟ್ಟಿ ಹೊಡಿತಿರಲ್ಲೇ ಬಾಚ. ಲೇ ಮರಿ, ನಿನ್ನಂತ ಕುಣಿಗಳು ದೇಶನ ಎದುರಾಕೊಂಡ್ರೆ ಈ ಭೂಮಿ ಮೇಲೆ ಯಾರು ಬದುಕುವುದಿಲ್ಲ. ಇದು ಕರೋಡಪತಿ ಕಾಳನಾಯಕರ ಕಾಲಿಯುಗಲೇ ಕಾಲಿಯುಗ. ಲೇ ದೇಸಾಯಿ, ಇದೇ ಕರೋಡಪತಿ ಕಾಳನಾಯಕನ ನಿನ್ನ ದರ್ಪವನ್ನು ಇಳಿಸದಿದ್ದರೆ ನನ್ನ ಹೆಸರು ಶಿವನೇ ಅಲ್ಲ. ಅಲ್ಲಪ್ಪ, ನಮ್ಮ ಹೊಲದಾಗ ತುಡುಗ ಮಾಡಿ ಈ ನಮ್ಮನೆ ಕೊಡ್ಲಿ ಹಾರಾಡ್ಸಕತ್ತೀರಿ. ಅಲ್ಲ, ಅವ್ರೊಂದು ನಮ್ಮನೆ ಅವ್ರು ಮಾತಾಡ್ತಾರೆ, ನೀವೊಂದು ನಮ್ಮನೆ ಅವ ಅಲ್ಲಿ ಹಿಂಗೆ ನಿಂತು ಬಿಟ್ಟವ. ಅಲ್ಲ, ಮೊದಲ ಅವ್ರು ಸುಮಾರು ಅದಾರ, ಅದೇನು ಮಾಡ್ತಿ? ಸುಮ್ಮ ಹೋಗಿ ಬಿಡ್ರು. ಲೇ ಮುರಬಟ್ಟಿ, ನಮ್ಮ ವಿಷಯದಲ್ಲಿ ನೀನೇನಾದರೂ ಅಡ್ಡ ಬಂದರೆ ನಿನ್ನ ದೋತ್ರ ಕಚ್ಚಿ ಬಿಚ್ಚಿ ನಾಯಿಗೆ ಹೊಡೆದಂಗೆ ಹೊಡಿಬೇಕಾದದ್ದು ಬಲು ಎಚ್ಚರ. ಲೇ ಚಕ್ರವರ್ತಿ, ಇನ್ನು ಇವನ ಪಗೋರು ಹೇಳೋದಲ್ಲ, ಇವನ ಕಟ್ಟಿ ಹಾಕೋ. ಮೈ ಚರ್ಮ ಸುಳಿದ್ರೆ ತಾನೇ ಅದಿಗೆ ಬರ್ತಾನೆ. ಹೇಳೋದು ಕಟ್ಟಿ ಹಾಕೋ, ಉರಿದವಲಿಯನ. ಬೇಡಿ ಸಾಹುಕಾರರೇ, ನಮಗಿರುವುದು ಇವನು ಒಬ್ನೇ ಮಗ. ದಯವಿಟ್ಟು ಅವನನ್ನು ಮಾತ್ರ ಏನು ಮಾಡಬೇಡಿ, ಬಿಟ್ಬಿಡಿ ಅವನನ್ನು. ಲೇ ಬಾರಲ್ಲಿ, ನಿನ್ನ ಮೈ ಚರ್ಮ ಸುಲಿದ್ರೆ ದಾರಿಗೆ ಬರ್ತೀಯ. ಲೇ ಚಕ್ರ, ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮೆಲ್ಲರ ರುಂಡವನ್ನು ಚೆಂಡಾಡಿ ರಕ್ತದ ಓಕಳಿ ಆಡಬೇಕಾದದ್ದು ಬಲು ಜೋಕೆ. ಬನ್ನಿ, ಒಬ್ಬೊಬ್ಬ ದಮ್ಮಿದ್ರೆ ಬನ್ನಿ. ಲೇ ಶಿವಮಗನ, ಏನಂದಿಲ್ಲ?
ಏ ದೇಸಾಯಿ, ನನ್ನ ತಂದೆಗೆ ಕಟ್ಟಿರುವ ಹಗ್ಗವನ್ನು ನೀನೇ ಬಿಸ್ತೀಯೋ ಇಲ್ಲ ನಾನೇ ಬಿಚ್ಕೊಂಡು ಹೋಗ್ಬೇಕು? ಬೆಚ್ಚಿಕೊಂಡು ಹೋಗಕ್ಕೆ ದಂಡ ಯಾರು ನೀ ಕೊಡ್ತೀಯಾ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನೋ? ದೇಸಾಯಿ, ಅಪ್ಪ ಕೊಡ್ತಾನೆ ಹೇಳಲೇ. ಏ ದೇಸಾಯಿ, ದಂಡ ನಾನು ಕೊಡಲ್ಲ, ನಮ್ಮಪ್ಪನು ಕೊಡಲ್ಲ, ಅವರಪ್ಪನು ಕೊಡಲ್ಲ. ದಂಡ ಇದೇ ಕೊಡ್ತದೆ ನಿಮಗೆ ದಂಡ. ಲೇ ಏಟು ಹಾಕೋ ಯಮ. ನಮ್ಮ ದೇಸಾಯಿ ಅವ್ರು ನೋಡ್ರಿ ಈ ಊರಲ್ಲಿ ಯಾರು ಬಾಲ ಬಿಚ್ಚೋದಿಲ್ಲ, ಒಂದ್ ನಾಯಿ ಕೂಡ ಬಾಲ ಅಳಿಗಾಡಿಸೋದಿಲ್ಲ. ಅಂತದ್ರಲ್ಲಿ ಏಟ್ ಹಾಕ್ತೆ ಏಟು, ಯಾವ್ದಾದ್ರು ಕುರಿ ಕೋಳಿಗೆ ಏಟಕ್ಕೆ ಹೋಗಲಿ ಹೋಗು. ಲೇ ಮಾವನ ಮನೆಯ ಅಂಜಲ ತಿನ್ನು ಬದುಕು ಕೊಂಡಿ ನೀನು. ನಿನಗೆ ಇಷ್ಟೊಂದು ಗರ್ವ ಇರಬೇಕಾದ್ರೆ ಇನ್ನು ಈ ಬಡತನದಲ್ಲಿ ಹುಟ್ಟಿರುವ ಈ ಪೌರುಷನಿಗೆ ಎಷ್ಟಿರ್ಬೇಕಲೇ ಗರ್ವ. ಲೇ ಮುರಾಬಟ್ಟಿ, ನನ್ನ ತಂದೆಗೆ ಕಟ್ಟಿರುವ ಹಗ್ಗವನ್ನು ಬಿಸ್ತೀಯೋ ಇಲ್ಲ ನಿನಗೊಂದು ಗತಿ ಕಾಣಿಸ್ಲೋ? ಜಲ್ದಿ ಹೋಗಿ ನನ್ನ ತಂದೆಗೆ ಕಟ್ಟಿರುವ ಹಗ್ಗವನ್ನು ಬಿಚ್ಚಿ ಬಿಡು, ಇಲ್ಲವಾದರೆ ದೋ 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 ದೋ. ಲೇ ಬರಬಟ್ಟೆ, ಲೇ ಮಂಗನೇಶ್ವ, ನಾನು ಹೇಳಿದಷ್ಟು ದಂಡ ಕೊಟ್ಟರೆ ನಿನ್ನ ತಂದೆ ನಿನ್ನ ಮನೆಯಲ್ಲಿ ಇರ್ತಾನೆ, ಇಲ್ಲವಾದ್ರೆ ನಾನು ಮನೆಯಲ್ಲಿ ಜೇತದಾಗಿ ದುಡ್ತಾನೆ. ಲೇ ದೇಸಾಯಿ, ನನ್ನ ತಂದೆ ನಿನ್ನ ಮನೆಯ ಜೀತಕ್ಕಾಗಿ ಬಂದವನಲ್ಲೇ, ಜೀತಕ್ಕಾಗಿ ಬಂದವನಲ್ಲ. ಈ ಮನೆಯಲ್ಲಿ ಜೀತದಾಳಾಗಿ ಈ ಶಿವು ಯಾವತ್ತು ಬಿಡುದಿಲ್ಲ, ಯಾವತ್ತು ಬಿಡುವುದಿಲ್ಲ. ನಿಮ್ಮಲ್ಲಿ ಗಂಡದ ಗುಂಡಿಗೆ ಇದ್ರೆ ಬೇಕಾದ್ರೆ ತಡ್ರಿ ಮಕ್ಕಳ ಕರ್ಕೊಂಡ ಹೋಗ್ತೀನಿ. ಲೇ ಮಂಗನೇಶ್ವ, ನನ್ನ ಬೇಡವಾದಲ್ಲ ಮಗನ, ನನ್ನ ಬೇಡವಾದಿಲ್ಲ. ಇವನ ಕೈಯಾಗ ಲಾಂಗ್, ಅವನ ಕೈಯಾಗ ಬಂದಿಕ್ಕಿದ್ರು. ನಾವು ಒಳ್ಳೆ ಬನ್ನಿ ಇವ್ರ ಜೋಡಿ ಉಚ್ಚರಂಡಿ. ಸಾವುಕಾರ, ಒಟ್ಟ ಟೆನ್ಷನ್ ಮಾಡ್ಕೋಬೇಡ್ರಿ ನೀವು. ಎಲ್ಲಾ ಮುರಿದು ಮುದ್ದಿ ಮಾಡಕ ಅದನ್ನ ಯಾಕೆ ತಲೆ ಕೆಡಿಸಿ ಗೊತ್ತೀರಿ ನೀವು? ಹೌದು ಮಾವ, ಮೂರಾ ಬಟ್ಟಿ ಹೇಳಿದಂತೆ ನಾವೆಲ್ಲರೂ ಕೂಡಿ ಒಂದು ಪ್ಲಾನ್ ಮಾಡಿಕೊಂಡು ಬರೋಣ. ಇಲ್ಲವಾದರೆ ಅವನ್ನೆಲ್ಲ ಪೌರುಷ ನೋಡಿದರೆ ನಮ್ಮನ್ನೆಲ್ಲ ಸುಟ್ಟು ಹಾಕಿ ಬಿಡ್ತಾನೆ. ಅದಾಗಿದ್ರೆ ಮುಂದೆ ಏನು ಮಾಡೋಣ? ನಾ ಎಲ್ಲ ಅದನ್ನ ಬರ್ರಿ, ನಿಮ್ಗೆ ಎದಕ್ ಬೇಕಾಗೈತಿ? ನಿಮ್ಮನ್ನ ಹೊತ್ತು ಯಾರು ಕೊಡೋದು ಒಂದು ಗತಿ ಕಾಣಿಸಾಕ ಅದನ್ನ ಯಾಕೆ ತಲೆ ಕೆಡಿಸಿ ಗೊತ್ತೀರಿ ನೀವು? ಅದೇಗೆ ಮೂರ ಬಟ್ಟೆ ಯಪ್ಪ ದನ್ಯಾರ ನೋಡು, ಈಗಿನ ದುನಿಯಾನ ಭಾಳ ಬೆರಿಕೆ ಐತ್ರಿ. ಯಾಕಂದ್ರೆ ಮುಂದೆ ಹೋಗಕ್ ಆಗ್ಲಿಕ್ಕಂದ್ರು ಹಿಂದರ ಹಚ್ಚಿ ಕೈ ಬಿಡು ಮಕ್ಕಳದಾರ. ಅದಕ್ಕೆ ಹೇಳಂದ್ರೆ ನೋಡಿಲ್ರಿ ಹೆಂಗ ದುನಿಯಾ ಐತ್ಲಿ ಹಂಗೆ ಹೋಗಿ ಬಿಡುನು. ಸಿದ್ಧಿ ಸಾಯ್ದ ನಡೆಯಂಗಿಲ್ಲ. ಅದಕ್ಕೆ ಏನಾರು ನಿಮಗೊಂದು ಹೇಳ್ತಾನೆ, ಭಾಗವಹಿಸೋಂಗೊಳತೆ ಹೋಗಿ ಏನಾರು ಮಂತ್ರ ಮಾಡಿಸ್ಕೊಂಡ್ ಬಂದ್ಬಿಡುನು. ಯಾಕೆ ತಲೆ ಕೆಡಿಸ್ಕೊತೀರಿ? ಹೌದು ಮೂರಾ ಬಟ್ಟಿ, ನಿನ್ನ ಪ್ಲಾನ್ ಓಕೆ. ಹಾಗಾದ್ರೆ ನಡೆಯರಿ, ಅಲ್ಲಿಗೆ ಹೋಗೋಣ. ಹಿಂಗಲ್ಲ ಕೊಂಡ್ರೆ ಹೆಂಗ ನಡ್ರಿ ಹೋಗೋಣ. ನಿಲವ ರುದ್ರಾಪುರ್ ಇವರಾದ್ರೂ ಕೂಡ ನನ್ನ ಶಿವು, ಇದೇನು ದಿಢೀರಂತ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿರುವೆ? ರತ್ನ, ಇವತ್ತು ರವಿವಾರವಲ್ವಾ?
ಅದಕ್ಕೆ ಅಮಾವಾಸ್ಯೆ ಸಲುವಾಗಿ ಈ ನನ್ನ ಆರಾಧ್ಯ ದೈವ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾನು ಕೂಡ ದೇವಸ್ಥಾನಕ್ಕೆ ಹೊರಟಿರುವೆ. ಓ ಹೌದಾ, ಹಾಗಾದರೆ ನಡೆ ರತ್ನ, ಹೋಗಿ ಬರೋಣ. ಶಿವು, ಸ್ವಲ್ಪ ನಿಲ್ಲು. ಇಲ್ಲಿವರೆಗೂ ನಾನು ನಿಮ್ಮನ್ನು ತುಂಬಾ ಕಾಡಿಸಿದ್ದೇನೆ, ಅದಕ್ಕೆ ಬೇಜಾರಿಲ್ಲ ತಾನೇ? ರತ್ನ, ಬೇಜಾರನ್ನು ಮಾತೇಕೆ ರತ್ನ, ಬೇಜಾರನ್ನು ಮಾತೇಕೆ? ಈ ಹೃದಯದಲ್ಲಿ ನೀನೇ ತುಂಬಿಕೊಂಡಿರುವಾಗ ಈ ಬೇಜಾರನ್ನು ಮಾತೆ ನನಗೇಕೆ ರತ್ನ, ನನಗೇಕೆ? ಶಿವ್, ಇವತ್ತು ನನಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತಾ? ಇಲ್ಲಿವರೆಗೂ ನೀನು ನನಗೆ ಸಿಗುತ್ತೀಯೋ ಇಲ್ಲೋ ಅನ್ನೋ ಭಯದಲ್ಲೇ ನಾನು ಬದುಕ್ತಾ ಇದ್ದೆ. ಇವತ್ತು ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸು ಮಲ್ಲಿಗೆಯಾಗಿ ಅರಳಿದೆ. ಓ ಹೌದಾ, ಪ್ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತದೆ. ಆದರೆ ಆ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಸಿಗುತ್ತದೆ. ಅಂಥದ್ರಲ್ಲಿ ನಿನ್ನಂಥ ಪ್ರೀತಿಯನ್ನು ಬಯಸಿದ ನನಗೆ ನಾನೇ ಧನ್ಯ, ನಾನೇ ಧನ್ಯ. ನೋಡಿ, ಅದೇ ಈ ನಿಮ್ಮ ಪ್ರೀತಿಯ ಮಾತನ್ನು ಕೇಳಿ ನಮ್ಮ ಪ್ರೀತಿಯನ್ನು ಅಜರಾಮರವಾಗಿ ಬೆಳೆಸಿ ನಾವು ಮದುವೆಯಾಗಿ ಹಾಯಾಗಿರೋಣ. ಆಯ್ತು ರತ್ನ, ನಿನ್ನ ಆಯ್ಕೆ ಅಂತೆ ಆಗಲಿ. ಶೃಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರಗಿದ ಮಾಯಿ. ರತ್ನ, ನಾನಿನ್ನು ಮನೆಯಲ್ಲಿ ತುಂಬ ಕೆಲಸ ಇದೆ, ನಾನಿನ್ನು ಹೋಗಿ ಬರುತ್ತೇನೆ. ಬನ್ನಿ ಹೋಗೋಣ. ಸೊ ಇವ್ರ್ಯಾರಪ್ಪ? ಅಪ್ಪ ಆಮೇಲೆ ಹೇಳ್ತೀನಿ, ಮೊದಲು ದೇವರಿಗೆ ಹೋಗಿ ಬನ್ನಿ. ಆಯ್ತು ನೋಡಿ. ಸೊ
ನಮಸ್ಕಾರ ದೇಸಾಯಿ ಅವರಿಗೆ ನಮಸ್ಕಾರ. ಏ ಮೋರ ಬಟ್ಟೆ ಕಟ್ಟಿ ಹಾಕೇವ ನಾನು. ನಮಸ್ಕಾರ ರೀ. ನಮಸ್ಕಾರ ಮುರಾಬಟ್ಟಿ, ಆರಾಮಿದಿಲ್ಲ? ಏನ್ ನನಗ ತಿಳಿವತ್ ನೀವು ಮಾಡೋದ್ ನೋಡಿ. ದೋತ್ರ ಹೆಂಗ ಗೈಚಿದ್ದ ಇಲ್ಲ? ದೋತ್ರ ಗೈಚೈತಪ್ಪ, ನಿಮ್ ಕೈಯಾಗ ಬೆಳತಾನ ಸಿಕ್ ನಂದು ಇವತ್ತು. ಮೋರ ಬಟ್ಟೆ ಕಟ್ಟಿ ಹಾಕಿವ ನಾನು. ಇವನ್ರಿ ಆತ್ ಬಾ. ಮುಟ್ಟಲು ಮುಂದೆ ಒಂದು ಹೆಜ್ಜೆ ಇಟ್ಟರೆ ನಿಮ್ಮನ್ನು ಒಬ್ಬೊಬ್ಬನ ರುಂಡವನ್ನು ಚಂಡಾಡಿ ರಕ್ತದ ಓಕಳಿ ಆಡಬೇಕಾದತ್ತು ಬಲು ಜೋಕೆ. ಏನು ಭಿಕಾರಿ, ನಿನ್ನೆ ಗೊತ್ತಿಲ್ಲದ ಘಟನೆ ಮಾಡಿದೆಯಲ್ಲ, ಯಾಕೆ ಮೇಯಾಗ ಕೋಪ ಬಂದತ್ತೇನೋ? ಏ ದೇಸಾಯಿ, ಏನ್ ಹೇಳ್ತಾ ಇದೀಯಾ? ದೇವಸ್ಥಾನದಲ್ಲಿ ನಾನು ಯಾವ ತಪ್ಪು ಮಾಡಲಿಲ್ಲ ದೇಸಾಯಿ ಅವರೇ, ನಾನು ಯಾವ ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದ್ದು ನಿಮ್ಮ ಮಗಳು, ಬೇಕಾದ್ರೆ ಕರೆಸಿ ಕೇಳಿ. ಮಾವಂದಿರಿ, ಏನು ಮಾಡಿದ್ದೀರಿ? ಹೌದಪ್ಪ, ಇವನು ಹೇಳ್ತಾ ಇರೋದು ನಿಜ. ನಾನು ಇವನನ್ನೇ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಇವನನ್ನೇ ಡ್ಯಾಡಿ. ಏನಂದೆ ಚಾಂಡಾಳ? ಈ ದೇಶದ ಮಗಳಾಗಿ ನನ್ನ ಮಾನ ಮರ್ಯಾದೆ ಕಳೆಯಲು ಇಂಥ ಏಸ್ ಕೆಲಸ ಮಾಡ್ತಾ ಇದ್ದೀಯಾ? ನನ್ನ ನೋಡಿದ್ರೆ ಈ ಊರಿನ ಜನ ಗಡ ಗಡ ನಡುಗುತ್ತಿರುವಾಗ ಅಂತದ್ರಲ್ಲಿ ದೇಶದ ಮಗಳು ಇಂಥ ಮಾಡಿದಾಳಂದ್ರೆ ನನ್ನ ದೇಶ ಮುಖ ಎತ್ತಿ ತಿರುಗಲಿ. ಅಲ್ಲ ದೇಸಾರ, ಇದಕ್ಕೊಂದು ಪ್ಲಾನ್ ಮಾಡ್ಬೇಕ್ರಿ ನೀವು. ಯಾಕಂದ್ರ ನನ್ನ ತಲೆ ಐತ್ಲೆ ತುಪ್ಪ ತಿನ್ ತಲೆ ಇದ, ಒಂದು ಪ್ಲಾನ್ ಮಾಡಿಬಿಡ್ನು. ಮಾವ, ಇವಳು ನನ್ನ ಮದುವೆ ಆಗಲು ನೋ ಗ್ಯಾರಂಟಿ ಅಂದ ಮೇಲೆ ನಿನ್ನ ಮುಂದೆ ನನಗೆ ನೀನು ಮಾವ ಅಲ್ಲ, ನಾನು ನಿನ್ನ ಹಳೆಯ ಅಲ್ಲ. ಏ ಚಕ್ರವರ್ತಿ, ಏನ್ ಮಾತಾಡ್ತಾ ಇದೀಯಾ? ನೀ ಸೋಮನರು, ಅವಳು ಎಷ್ಟು ಹಾರಾಡಿದ್ರು ಅದಕ್ಕೆಲ್ಲ ನಾನಿದ್ದೇನೆ. ಈ ದೇಶ ಒಮ್ಮೆ ಜನ ಕೊಟ್ರೆ ಮುಗೀತು. ಅವಳು ಎಷ್ಟು, ಇವಳೇ ನಿನ್ನ ಹೆಂಡತಿ, ನಾನೇ ನಿನ್ನ ಮಾವ. ಅವನು ಕೇಳಿ ನನ್ನ ಮಗ. ಇವಳ ಪ್ರೀತಿ ಮಾಡಿದಕ್ಕ ನಾವು ಕೊಟ್ಟು ಮದಿ ಮಾಡಕ ಅಟ್ಟೊಂದು ಶತಮೂರ್ಖನಲ್ಲೇ. ಇವಳು ಒಪ್ಪಿದರ ಸರಿ, ಇಲ್ಲವಾದ್ರೆ ಮೈ ಚರ್ಮ ಸೋಲಿತೀನಿ.
ಕರೆಂಟ್ ಹಿಡಿಸ್ತಾನೆ ಕರೆ ಅವಾಗ ಆಯ್ಕೆನ ಕೊಡಂಗಿಲ್ಲ. ಕರೆಂಟ್ ಹಿಡಿಸ್ಕೊಳ್ಳೋ ಮಗನ. ಏ ಪೊಲೀಸರು ಫೋನ್ ಮಾಡ್ರ. ಅಪ್ಪ ಜಾತಿ ಯಾವ ಜಾತಿ ಅಪ್ಪ? ಹರಿಯುವ ನೀರಿಗಿಲ್ಲ ಜಾತಿ, ಬೀಸೋ ಗಾಳಿಗಿಲ್ಲ ಜಾತಿ, ತಿನ್ನೋ ಅನ್ನಕ್ಕಿಲ್ಲ ಜಾತಿ. ಅದು ಅಲ್ಲಪ್ಪ, ಅವತ್ತು ಆ ತಾಯಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದಿಲ್ಲ, ಆವಾಗ ಎಲ್ಲಿ ಹೋಗಿತ್ತಪ್ಪ ನಿನ್ನ ಜಾತಿ? ನೋಡಪ್ಪ, ಈ ಭೂಮಿ ಮೇಲೆ ಯಾವತ್ತು ಭೇದ ಭಾವ ಮಾಡದೆ ಬಾಳಬೇಕು. ನೋಡಪ್ಪ, ನನ್ನ ಕೊನೆಯ ನಿರ್ಧಾರವನ್ನು ನಾನು ಹೇಳುತ್ತೇನೆ. ನಾನು ಮದುವೆ ಎಂತಾದರೆ ಅದು ಶಿವನನ್ನು ಮಾತ್ರ. ಏನಂದೆ ಮಣಿಮೂರ್ಖೆ? ದೇಸಾಯಿ ಹೊಡಿ ಡ್ಯಾಡಿ ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗೋ ಹುಡುಗ ಹೊಡಿ. ಆದರೆ ನಾನು ಮಾತ್ರ ಶಿವನನ್ನೇ ಮದುವೆ ಆಗುತ್ತೇನೆ. ಏ ಮೊರಬಟ್ಟೆ, ಇವನ ಮೈ ಚರ್ಮ ಸುಲಿದು ನೇತಾಕಿ ಬಿಡ್ತೀನಿ. ಯಪ್ಪ ದೇಸಾಯ್ರ, ಅಲ್ಲ ಇಷ್ಟೆಲ್ಲ ನಿನ್ನ ಮಗನ್ ಹೇಳ್ತಾನಲ್ಲ, ಇಷ್ಟೆಲ್ಲ ಇದನ್ನ ಮಾಡಕ್ ಹೋಗ್ಬಾರ್ರಿ. ಗಪ್ಪನ ಪೊಲೀಸರಿಗೆ ಫೋನ್ ಹಚ್ತಾನು, ಈ ಮಗನ ಎಳ್ಕೊಂಡು ಹೋಗಕ್ಕೆ ಹಸ್ತಾನೆ. ಯಾಕೆ ತಲೆ ಕೆಡಿಸ್ಕೊತೀರಿ? ಅವ ಪೊಲೀಸ್ ಯಾವಾಗ ಹೋಗಲಿ ಅಂತ ನಿರ್ತದ ಒಳಗ. ಏ ಚಕ್ರವರ್ತಿ, ಅವನೇ ಭೂಮಿ ಮೇಲೆ ಇದ್ರ ತಾನೆ ಇವಳ ಅವನ ಮದ್ವೆ ಆಗುದು. ಅವನನ್ನೇ ಡೇಲ್ ಮಾಡಿ ಮುಗಿಸಿದ್ರೆ ಇವಳೇನು ಮಾಡ್ತಾಳೆ? ಯುದ್ಧಕ್ಕಾಗಿ ಶೋಧನಾಗಿ ನಿಂತ್ರೆ ಎಲ್ಲದಕ್ಕೂ ಶೋಧ. ಡ್ಯಾಡಿ, ಶಿವನ ಪ್ರಾಣವನ್ನು ತೆಗೆದರೆ ನನ್ನ ಪ್ರಾಣ ಉಳಿಯುವುದಿಲ್ಲ ಖಂಡಿತ. ರತ್ನ, ನಮ್ಮನೆ ಹೆದರ್ಸ್ತೀಯ? ನಾವ್ ಎಂದೂ ಹೆದರೋದಿಲ್ಲ. ನನ್ನ ಬಿಟ್ಟರೆ ನಿನ್ನ ಮದುವೆ ಹೋಗೊಂಡು ಯಾವನ ಮುಂದೆ ಬರೋದಿಲ್ಲ. ಒಂದು ವೇಳೆ ಮುಂದೆ ಬಂದರೆ ಇದೆ 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 ಚಾನ್ಸೇ ಇಲ್ಲ. ನನಗ ಬರೋ ತಾಪಕ್ಕೆ ಇವಳ ಕುತ್ತಿಗೆಚ್ಚಿಗೆ ಸಾಯಿಸಿ ಬಿಡಬೇಕಂತೀನಿ. ನೀನು ಚಿಕ್ಕವನು ಇದ್ದಾಗಿನೊಂದು ಸಾಕಿಸಲು ಬೇಕಾದನ್ನು ಕೊಡಿಸಿ ಎಂದು ಅದ್ರ ಪ್ರತಿಫಲ ತೋರಿಸ್ತಾ ಇದೆಯಾ ನನಗೆ? ಅಪ್ಪ ಸಾಯಿಸ್ತೀಯಪ್ಪ, ಸಾಯಿಸು. ನಿನ್ನ ಕಣ್ಣು ಮುಂದೆನೆ ನಮ್ಮನ್ನು ಸಾಯಿಸಿ ಬಿಡಪ್ಪ. ಪ್ರೀತಿ ಮಾಡಿದ ತಪ್ಪಿಗಾಗಿ ನಾನು ನಿಮ್ಮ ಕಣ್ಣು ಮುಂದೆನೆ ಪ್ರಾಣ ಬಿಡುತ್ತೇವೆ. ನೋಡಪ್ಪ, ಪ್ರೀತಿಗೆ ಜಾತಿ ಗೀತಿ ಏನೂ ಇಲ್ಲಪ್ಪ. ನಾವು ಪ್ರೀತಿ ಮಾಡಿದ ತಪ್ಪಿಗಾಗಿ ನಾವು ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀವಿ. ಏ ಚಕ್ರವರ್ತಿ, ಇವಳೊಂದು ಕ್ಷಣ ನನಗೆ ಕಾಣು ಬಂದಿದ್ರೆ ನಾನು ಮನುಷ್ಯನಾಗಿರಲ್ಲ. ಇವಳನ್ನ ಬೇಗನೆ ಕರ್ಕೊಂಡೋಗಿ ಆ ರೂಮಿನಲ್ಲಿ ಲೇ ಬಾರಲೇ ಬಾ. ಲೇ ದೇಸಾಯಿ, ನಮಸ್ಕಾರ. ಏ ಮೊರಬಟ್ಟೆ, ಕಟ್ಟ್ಯಾಕವನನ್ನು. ಅಲ್ಲ ಈ ಬಂದ 2 ತಾಸಾತ ದೇಸಾರೇ ನಮಸ್ಕಾರ. ಈಗ ನಗ್ತಾನ ಕಾಡು ಕಾಲ. ನಡಿ ಅವ್ರದ್ದು ನಡಿ, ಕಟ್ತಾನೆ ನಿನ್ನ. ಏ ಮೊರಬಟ್ಟೆ, ಹೇಳಿದ ಎಷ್ಟು ಕೆಲಸ ಮಾಡ್ತೀವೋ ಇಲ್ಲ ನಿನ್ನ ದೋತ್ರ ಕಚ್ಚಿ ಬಿಚ್ಚಿ. ಅಲ್ಲ ನನ್ನ ನೀ ಇಟ್ಕೊಂಡು ನಿನ್ನ ನಾ ಇಟ್ಕೊಂಡು. ವಿಷಯ ನಿನ್ನೆ ನನ್ನ ಮಗಳು ದೇವಸ್ಥಾನಕ್ಕೆ ಬಂದಾಗ ಏನ್ ಕಾರ್ಬಾರ ನಡೆಸಿದಿಲ್ಲ? ಯಾಕೆ ಮೇಯ ಕಾಪಿ ಹಚ್ಚಾಗತ್ತೇನೋ? ಇಲ್ಲ ದೇಸಾಯಿ ಅವರೇ, ಇಲ್ಲ. ಏನ್ ಹೇಳ್ತಾ ಇದ್ದೀರಿ ದೇಸಾಯಿ ಅವರೇ? ನಾನು ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ನಿಮಿತ್ತವಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿಮ್ಮ ಮಗಳು ಕೂಡ ಬಂದಿದ್ದಳು. ಏನು ತಪ್ಪು ಮಾಡಿಲ್ಲ ನಾವು. ತಪ್ಪು ಮಾಡ್ಲಿಲ್ಲ ಅಂದ್ರ ನಿನ್ನ ಯಾಕೆ ಮಾಡ್ಕೊತ ತಾಳಕಿ? ಅವಳು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಮಾವ. ಚಕ್ರವರ್ತಿ, ಅವನ ಒಳಗಾಕಿ ಬಂದಿಲ್ಲ.
ಏನು ನಡೆಸಿದಲೆ ಸುಮ್ಮನೆ ಮಗಳು ನಾವು ನಾಯಿ ಇಲ್ಲ ಅದಾದ್ರೆ ನಿನ್ನ ರುಂಡ ಚಂಡಾಡಿ ಹೋಗಬೇಕಾಗುತ್ತದೆ ಎಚ್ಚರ. ಲೇ ಚಕ್ರ, ಇನ್ನೊಂದು ಸಾರಿ ನಾಯಿಗಿ ಅಂತ ಮಾತನಾಡಿದ್ರೆ ನಿನ್ನ ನರ ನರ ಕಟ್ ಮಾಡ್ಬೇಕು ಬಾಲು ಜೋಕೆ. ಚಕ್ರವರ್ತಿ ನೀನ್ ನಾಯಕ ನೀ ಪಾಪ ಮಗ. ಹ ಹ ಹ ಮತ್ತೆ ಏನು ಬೇಬರ್ಸಿ ನನ್ನ ಮಗನೇ, ನಿನ್ನೆ ನನ್ನ ಮಗಳು ದೇವಸ್ಥಾನಕ್ಕೆ ಬಂದಾಗ ಪ್ರೀತಿ ಪ್ರೇಮ ಒಂದು ಬೀಜ ಬಿತ್ತಿದೆಯಲ್ಲ ಯಾಕೆ ನೋಡಿ ದೇಸಾಯಿ ಅವರೇ, ಅದರಲ್ಲಿ ನಂದು ಏನು ತಪ್ಪಿಲ್ಲ. ಎಲ್ಲ ನಿನ್ನ ಮಗಳದೇ. ನಾನು ಎಷ್ಟು ಬೇಡ ಬೇಡ ಅಂದ್ರು ಅವಳಾಗೆ ನನ್ನನ್ನು ಪ್ರೀತಿಸುವಂತ ಕಾಡಿಸಿದಳೆ. ದೇಸಾಯಿ ಅವರೇ, ಇವರನ್ನು ಹೀಗೆ ಹೇಳಿದರೆ ಕೇಳೋದಿಲ್ಲ. ಜಲ್ದಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬಂದು ಎಳ್ಕೊಂಡು ಹೋಗ್ತವ್ರಿ. ನಿಮಗೆ ಬರೋದಿಲ್ಲ, ಅವ್ರು ನನಗ ಬರ್ತಾರ. ನಾ ಫೋನ್ ಹಚ್ತೇನಗಪ್ಪ, ಯಾಕಂದ್ರೆ ನನ್ನ ಸಂಬಂಧ ಹೋಗ್ತೈತಿ, ಬರ್ತಾರ. ಹಲೋ ಪೊಲೀಸ್ ಸ್ಟೇಷನ್ ಅನ್ರಿ? ಹಾ ಅರೇ ಬತ್ತ ಇಲ್ಲಿ ಹುಂಚಿಗಿಡ ತೆಗಿದ್ರಿ ನಿಮ್ಮಲ್ಲ. ಕರ್ಸು ಕರ್ಸಾಕತ್ತ ನಿಲ್ಲು ನಿಲ್ಲು. ನಿಮ್ಮದು ಎಷ್ಟು ತಿಂಡಿ ಐತೆ ಅನ್ನೋದನ್ನ ನಾನು ನೋಡೇ ಹೋಗ್ತೇನೆ. ಕರ್ಸಬೇಡ. ಅಯ್ಯೋ ಹಿಡಿದು ಮಾತಾಡ್ತಾನು. ಅವ್ರು ಬಂದಾಗ ಗೊತ್ತಾಕೈತಿ ನಿನಗ. ಸಾಹೇಬ್ರು ಬರ್ರಿ ಬರ್ರಿ. ಬನ್ನಿ ಸಾಹೇಬರೇ ಬನ್ನಿ. ಇವನ ನೋಡಿ ನಮ್ಮ ಮನೆಗೆ ರೌಡಿಯಾಗಿ ಬಂದು ನಮ್ಮನ್ನು ಹೊಡೆಯ ಪ್ರಯತ್ನ ಮಾಡ್ತಿದ್ದಾನೆ. ಇವನನ್ನು ವಾದ್ಯ ಅಳ್ಕೊಂಡೋಗಿ. ಇಲ್ಲ ಸಾಹೇಬ್ರೇ ಇಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ನನ್ನನ್ನು ಕರೆಸಿದ್ರು ಇವರು ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸ್ತಿದ್ದಾರೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ ಸರ್, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಇವರನ್ನ ಅರೆಸ್ಟ್. ಸರ್, ನಾನು ಹೇಳುವ ವಿಷಯವನ್ನು ಮೊದಲು ಕೇಳಿ. ನಂದು ಯಾವುದೂ ತಪ್ಪು ಇಲ್ಲ. ಇವರು ಧರ್ಮದ ವಿರುದ್ಧ ಅನ್ಯಾಯದ ಹಾದಿ ತುಳಿತಾ ಇದ್ದಾರೆ ಸರ್. ಧರ್ಮದ ವಿರುದ್ಧ ಅನ್ಯಾಯದ ಹಾದಿ ತುಳಿತಾ ಇದ್ದಾರೆ. ಬರ್ತೀನಿ ಮಕ್ಕಳ್ರೆ, ಜೈಲಿಗೆ ಹೋಗೇ ಬರ್ತೀನಿ. ನಾ ಬರು ಮಠ ನಿಮ್ದವ. ನಾ ಬಂದ ಮೇಲೆ ಒಬ್ಬೊಬ್ಬಕಿನ ನೋಡ್ಕೋತೀನ. ಸಾಹೇಬ್ರು ಚಲೋ ಕೆಲಸ ಮಾಡಿರ್ಲ ಅದನ್ನೊಂದ. ನಾ ಸಿಗ್ತಿರ್ಕಿಲ್ಲ ಬೇರೆದವ ಆಗಿದ್ರ. ಹಾ ಸಾಹೇಬ್ರ ನಡ್ರಿ ನೀವು. ಹಾಗಾದ್ರೆ ಬನ್ನಿ ಹೋಗೋಣ. ತಪ್ಪಿಸ್ಕೊಂಬಂದು ಕಳೆದ